ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ರಿವ್ಯೂ. ನನ್ನ ಹೆಸರು ವೈಜಯಂತ್ ಕರ್ಣಮ್. ನಾನು ರಿವ್ಯೂ ಮಾಡ್ತಾ ಇದ್ದೀನಿ ತಾಜ್ ಮಹಲ್ 2 ಮೂವಿನ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಭಗತ್ ಒಬ್ಬ ಲೋ ಕಾಸ್ಟ್ ಬಾಯ್ ಆಗಿರ್ತಾನೆ. ಅವನ ಹಳ್ಳಿಯೊಳಗೆ ಅವನು ಕಬ್ಬಿನಲ್ಲಿ ಜ್ಯೂಸ್ ಅಂಗಡಿನ ಇಟ್ಟಿರ್ತಾನೆ. ಆದರೆ ಭಗತ್ ಒಬ್ಬ ವೆಲ್ ಎಜುಕೇಟೆಡ್ ಆಗಿರ್ತಾನೆ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಸ್ಪೆಷಲೈಸೇಷನ್ ಮಾಡಿರ್ತಾನೆ. ಆದರೆ ಸ್ಪಂದನ ಅಂತ ಹೀರೋಯಿನ್ ನೇಮು. ಅವಳು ಬಂದು ದೊಡ್ಡ ಅಪ್ಪರ್ ಕ್ಯಾಸ್ಟ್ ಲ್ಯಾಂಡ್ ಲಾರ್ಡ್ ರುದ್ರಯ್ಯನ ಮಗಳಾಗಿರ್ತಾಳೆ. ಮತ್ತು ಭಗತ್ತಿಗೆ ಅವಳು ಮ್ಯಾಥಮೆಟಿಕ್ಸ್ನ ಟ್ಯೂಷನ್ ಮಾಡೋಕ್ಕೆ ಕೇಳ್ತಾಳೆ. ಇವೆನ್ಚುಲಿ ಒಬ್ರನ್ನೊಬ್ರು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ದುಬೈಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಇದೆಲ್ಲ ವರ್ಕ್ ಆಗುತ್ತಾ? ಇಷ್ಟು ಈಸಿನ? ಹೇಗೆ ಅವ್ರ ಲೈಫ್ನ ಲೀಡ್ ಮಾಡ್ತಾರೆ? ಏನಾದ್ರು ಪ್ರಾಬ್ಲಮ್ಸ್ ಬರ್ತಾವ? ಇವೆಲ್ಲ ನೀವು ಮೂವಿ ಒಳಗೆ ಹೋಗಿ ನೋಡಬೇಕು. ಸಿನಿಮಾದ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಆಫ್ ಆಲ್ ಎಲ್ಲರದ್ದು ಆ್ಯಕ್ಟಿಂಗು. ಹೀರೋ ಮತ್ತು ಹೀರೋಯಿಂದ ಆ್ಯಕ್ಟಿಂಗು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ, ತುಂಬಾ ಕಾಣ್ತಾ ಇದೆ. ಎಲ್ಲೂ ಕೂಡ ಎಫರ್ಟ್ಸ್ ಮಿಸ್ ಆಗಿರೋ ಥರ ಕಾಣ್ತಾ ಇಲ್ಲ. ಪ್ರತಿಯೊಂದು ಸೀನಲ್ಲೂ ಕೂಡ ಅವ್ರದ್ದು ಫುಲ್ಲು ಪೊಟೆನ್ಷಿಯಲ್ನ ಯೂಸ್ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಅದು ಕೂಡ ಆನ್ ಪಾಯಿಂಟಲ್ಲಿ ಶೂಟ್ ಮಾಡಿದ್ದಾರೆ. ಆ್ಯಕ್ಷನ್ಸು ಮತ್ತು ಲವ್ ಸೀನ್ಸು ಆಮೇಲೆ ರೊಮ್ಯಾನ್ಸು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಎಲ್ಲೂ ಕೂಡ ಮಿಸ್ ಮಾಡಿಲ್ಲ. ಸ್ಪೆಷಲಿ ಆ್ಯಕ್ಷನ್ ಸೀನ್ಸು. ಆ್ಯಕ್ಷನ್ ಮಾತ್ರ ತುಂಬಾ ಇದೆ ಮೂವಿ ಒಳಗೆ, ಮತ್ತು ಆ್ಯಕ್ಷನ್ನಿಂದು ಕೊರಿಯೋಗ್ರಫಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ರಿಯಲಿಸ್ಟಿಕ್ಕಾಗಿ ಕಾಣುತ್ತೆ, ತುಂಬಾ ರಿಯಲಿಸ್ಟಿಕ್ಕಾಗಿ ಇಡೋಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ಸೀನ್ಸು ತುಂಬಾ ಕ್ಯೂಟಾಗಿ ಮತ್ತು ತುಂಬಾ ಚೆನ್ನಾಗಿ ರೊಮ್ಯಾಂಟಿಕ್ ಸೀನ್ಸ್ ಕೂಡ ಬಂದಿದ್ದಾವೆ. ಫೋರ್ತ್ ವಾಲ್ ಬ್ರೇಕ್ ಮಾಡ್ತಾ ಆಡಿಯನ್ಸ್ ಜೊತೆ ಮಾತಾಡ್ತಾರೆ, ಮತ್ತು ಅವರ ಆ್ಯಕ್ಟಿಂಗು ಮತ್ತು ಅವರ ರೊಮ್ಯಾನ್ಸು ನಮಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಅವರಿಬ್ಬರದು ಲವ್ ಸ್ಟೋರಿನ ಕೇಳ್ಬಿಟ್ಟು ನೀವು ಕೂಡ ಎಮೋಷ್ನಲ್ ಆಗ್ತೀರಾ. ಒಂದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಆಡಿಯನ್ಸು ಹೀರೋ ಮತ್ತು ಹೀರೋಯಿನ್ ಲವ್ ಸ್ಟೋರಿಗೆ ಕನೆಕ್ಟ್ ಆಗ್ತಾರೆ. ಆ ಕ್ಯಾರೆಕ್ಟರ್ಸಿಗೆ ನೀವು ಕನೆಕ್ಟೇ ಆಗಿಲ್ಲ ಅಂದರೆ ಅಲ್ಲಿ ಏನು ತೋರಿಸಿದ್ರು ಎಲ್ಲ ವ್ಯರ್ಥ ಅನಿಸುತ್ತೆ. ಸೊ ಅದು ಈ ಮೂವಿ ಒಳಗೆ ಆಗಿಲ್ಲ. ಅವ್ರ ಲವ್ ಸ್ಟೋರಿ, ಅವ್ರ ಆ್ಯಕ್ಷನ್ಸು, ಅವರ ಹಿಂದಿನ ಲವ್ ಸ್ಟೋರಿ ಮತ್ತು ಅವ್ರ ಸ್ಟ್ರಗಲಿಗೆಲ್ಲ ನೀವು ಕನೆಕ್ಟ್ ಆಗ್ತೀರಾ, ತುಂಬಾ ಎಮೋಷನ್ ಆಗ್ತೀರಾ. ಸೊ ಇಟ್ ಈಸ್ ವೆರಿ ಗುಡ್. ಈ ಸಿನಿಮಾದ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದರೆ, ಜಾಸ್ತಿ ಏನೂ ಇಲ್ಲ. ನನಗೆ ಅನಿಸಿದ್ದಂದರೆ ಎಡಿಟಿಂಗು ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ಬೋದಿತ್ತು. ಯಾಕಂದರೆ ತುಂಬಾ ಸೀನ್ಸ್ ಇದ್ದಾವೆ, ಅದರ ಅವಶ್ಯಕತೆ ಇರಲಿಲ್ಲ. ಅದು ಸ್ವಲ್ಪ ಲೈನು ಮತ್ತು ಲೆಂತ್ನ ಜಾಸ್ತಿ ಮಾಡ್ತಾ ಇದೆ ಮೂವಿದು. ಇನ್ ಕನ್ಕ್ಲೂಷನ್ ಓವರಾಲ್ ಹೇಳಬೇಕಂದ್ರೆ, ಒಂದು ತುಂಬ ಒಳ್ಳೆಯ ಅಟೆಂಪ್ಟ್ ಅಂತ ಹೇಳ್ಬೋದು. ಒನ್ ಟೈಮ್ ವಾಚಿಗೆ ಏನೂ ದೋಖ ಇಲ್ಲ. ಸೊ ಇದು ನೋಡ್ಬೋದಂತ ಕೇಳೋದಾದರೆ ಹೋಗಿ ನೋಡಿ, ಚೆನ್ನಾಗಿದೆ ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಗೆ ಸಿಗ್ತೀನಿ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.